ಏನೂ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ನಾನು ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಏನೋ ಒಂಥರ ಪವರ್ ಇದೆ, ನನ್ನ ಹಿಂದೆ ಯಾರೋ ನಿಂತಿದ್ದಾರೆ, ಏನೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಿದೆ ನನಗೆ. ಯಾರು ಕಷ್ಟದಲ್ಲಿದ್ದಾರೋ, ಯಾರಿಗೆ ಪ್ರಾಬ್ಲಮ್ಸ್ ಇದೆಯೋ, ಯಾರಿಗೆ ದುಡ್ಡಿನ ಪ್ರಾಬ್ಲಮ್ಸ್ ಇದೆಯೋ, ಫೈನಾನ್ಸ್ ಪ್ರಾಬ್ಲಮ್ಸ್ ಇದೆಯೋ, ಎಷ್ಟೋ ಜನ ಕೆಲಸ ಮಾಡ್ಕೊಂಡು ಬರ್ತಾರೆ, ಎಷ್ಟೋ ಮಕ್ಕಳು ಜಾಬ್ಗೋಸ್ಕರ ಓಡಾಡ್ತಾ ಇದ್ದಾರೆ, ಎಷ್ಟೋ ಹುಡುಗಿರು ಮದುವೆಗೋಸ್ಕರ ಓಡಾಡ್ತಾ ಇದ್ದಾರೆ, ಎಷ್ಟೋ ತಾಯ್ತಂದ್ರೆ ಮಕ್ಕಳಿಗೋಸ್ಕರ ಓಡಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರಿಗೆ ಆನ್ಸರ್ ಸಿಕ್ಕಿದೆ. ಈಗ ನನ್ನಕ್ಕಿಂತ ಸೀನಿಯರ್ ಎಷ್ಟು ಜನ ಬಂದು ನಾನು ಕೇಳಿದ್ದು, ಎಲ್ರಿಗೂ ಪ್ರತಿಯೊಬ್ಬರಿಗೆ ಆನ್ಸರ್ ಸಿಕ್ಕಿದೆ. ರಾಯರಿದೆ. ಹಣಕಾಸಿಗೆ ತುಂಬ ತೊಂದರೆ ಇತ್ತು ನಮಗೆ. ಆಮೇಲೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಇತ್ತು. ಎಲ್ಲ ಒಂದೊಂದೇ ಎಲ್ಲ ಬಗೆಹರಿತಾ ಬಂದಿದೆ ಸರ್. ಎಲ್ಲ ಕೈಗೊಂಡಿದೆ. ರಾಯರು ನಮಗೆ ದಾರಿ ತೋರಿಸ್ತಾ ಇದೆ. ಎಲ್ಲರೂ ಇದೇ ಥರ ರಾಯರನ್ನ ಬೇಡ್ಕೊಂಡ್ರೆ ಬಂದು ಅವರು ಕಷ್ಟ ಎಲ್ಲನೂ ಬಗೆಹರಿತಾರೆ. ಸುಮಾರು 4 ತಿಂಗಳಿಂದ ಸೇವೆ ಸಲ್ಲಿಸ್ತೀವಿ. ತುಂಬ ಒಳ್ಳೆಯದು ಆಗಿದೆ, ತುಂಬ ಪಾಸಿಟಿವ್ ಇದೆ. ನಾವು ಅಂದ್ಕೊಂಡಿದ್ದು ಇಂಥ ಜಾಸ್ತಿನೇ ಆಗ್ತಾ ಇದೆ. ಅಷ್ಟು ರಾಯರು ನಂಬಿದ್ದೀವಿ. ಬಟ್ ನಂಬಿಕೆಯನ್ನು ನಾವು ನಮ್ಮ ಜೀವ ಇರೋಕ್ಕಂತ ಉಳಿಸ್ಕೊತಿದೆ. ತುಂಬ ಒಳ್ಳೆಯದಾಗ್ತಾಯಿದೆ. ನಾವು ಇಲ್ಲಿಗೆ ಬರೋಕ್ಕೆ ಮುಂಚೆ ಸ್ವಲ್ಪ ಸ್ಲೋ ಇದರಲ್ಲಿ ಇದ್ವಿ. ಇಲ್ಲಿಗೆ ಬಂದಮೇಲೆ ನಮಗೆ ಆರೋಗ್ಯದಲ್ಲಾಗಿರ್ಬೋದು, ಬಟ್ ಬಿಸ್ನೆಸ್ಸಲ್ಲಾಗಿರ್ಬೋದು, ಏನರಲ್ಲೊಂದ್ರೂ ಪಾಸಿಟಿವ್ ಆಗಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲೂ ಅಷ್ಟೇ ನಾವು ಕಾಯಿ ಸಂಕಲ್ಪನೂ ಮಾಡ್ತಾಯಿದ್ದೀವಿ. ಆ ಕಾಯಿ ಸಂಕಲ್ಪ ಮಾಡಿದ್ಮೇಲೆ ತುಂಬ ಪಾಸಿಟಿವ್. ಅಂದರೆ ಅಲ್ಲಿಗೆ ರಾಯರು ಇದಕ್ಕೆ ಹೋಗೋಕ್ಕಾಗಲ್ಲ ಅಂದ್ರೂ ಮಂತ್ರಾಲಯಕ್ಕೆ, ಬಟ್ ಇಲ್ಲಿ ಮಂತ್ರಾಲಯದಷ್ಟೇ ಎಲ್ಲರ ಮನಸ್ಸಲ್ಲೂ ರಾಯರು ಇರ್ತಾರೆ.